ಕೇಳಿಸ್ತಿದೆಯಾ? ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಓಂ. ವಿಜ್ಞಾನರೋಚಿ ಪರಿಪೂರಿತಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ ಭವೇತ್. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ. सिद्धस्पष्टाक्षरोऽनन्तः चन्द्रांश भास्करदितिः स्थित्यप्येह नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमश्चिन्तयेतं महान्तम्. यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि. श्रीगुरुभ्यो नमः. हरिः ಓಂ. ಶ್ರೀಮದ್ಭಾಗವತದ 2ನೇ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ಈ ಶ್ಲೋಕದಲ್ಲಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತದ ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧಗಳನ್ನ ಸೂಚನೆ ಮಾಡ್ತಾ ಈ ಗ್ರಂಥದ ಆರಂಭಣೀಯತ್ವವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಧರ್ಮಃ ಪ್ರೋಜ್ಜಿತಕೈತವಃ ಅತ್ರ ನಿಯಮಃ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ ಇಷ್ಟು ಪೂರ್ವಾರ್ಧವನ್ನ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಈ ಭಾಗವತ ಪ್ರೋಜ್ಜಿತ ಕೈತವ ಧರ್ಮವನ್ನ ಅಂದ್ರೆ ನಿಷ್ಕಪಟವಾಗಿರ್ತಕ್ಕಂತಹ ಧರ್ಮವನ್ನ ತಿಳಿಸಿಕೊಡ್ತದೆ. ನಿಷ್ಕಪಟವಾದ ಧರ್ಮ ಅಂತಂದ್ರೆ ನಿಷ್ಕಾಮ ಕರ್ಮ, ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಮಾಡತಕ್ಕಂತಹ ಕರ್ಮ, ಜ್ಞಾನ ಭಕ್ತ್ಯಾದಿಗಳು ವರ್ಧನೆ ಆಗಲಿ, ಮೋಕ್ಷ ಸಿಗಲಿ ಎಂಬ ಉದ್ದೇಶವನ್ನ ಮಾತ್ರ ಬಯಸಿ ಆ ಭಗವಂತನ ಪ್ರೇರಣೆಯಿಂದ, ಆ ಭಗವಂತನ ಆರಾಧನೆ ಎಂಬ ಉದ್ದೇಶದಿಂದ ಭಗವಂತನೇ ನನ್ನೊಳಗೆ ಕೂತು ಈ ಕರ್ಮವನ್ನ ಮಾಡಿಸ್ತಾ ಇದ್ದಾನೆ, ನನ್ನಲ್ಲಿ ಯಾವುದೇ ರೀತಿಯಾದ ಸ್ವಾತಂತ್ರ್ಯ ಇಲ್ಲ, ಅವನೇ ನನ್ನೊಳಗೆ ಕೂತು ಅವನ ಕರ್ಮವನ್ನ ಅವನೇ ಮಾಡಿಸ್ಕೊಳ್ತಾ ಇದ್ದಾನೆ ಎಂಬ ತಿಳುವಳಿಕೆಯಿಂದ ಮಾಡುವ ಕರ್ಮ ಏನಿದೆ ಅದು ಪ್ರೋಜ್ಜಿತ ಕೈತವಃ ಧರ್ಮಃ ಪರಮಃ ಅಂತ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ಸರ್ವೋತ್ತಮವಾದ ಧರ್ಮ ಯಾವುದು, ಅದನ್ನ ಹೇಗೆ ನಾವು ಆಚರಣೆ ಮಾಡಬೇಕು ಎಂಬುದನ್ನ ನಿರ್ಮತ್ಸರಾಣಾಂ ಸತಾಂ, ಯಾವುದೇ ರೀತಿಯಾದ ಮಾತ್ಸರ್ಯ ಇಲ್ಲದೆ ಇರುವ ಸಜ್ಜನರು ಯಾರಿದ್ದಾರೆ ಅಂತಹ ಸಜ್ಜನರಿಗೆ ಈ ಉಪದೇಶವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ
ನಿರ್ದುಷ್ಟರಾಗಿರ್ತಕ್ಕಂತಹ ಸಜ್ಜನರೇ ಈ ಗ್ರಂಥಕ್ಕೆ ಯೋಗ್ಯವಾದ ಶ್ರೋತೃಗಳು. ನಿರ್ದುಷ್ಟನಾದ ಭಗವಂತ ಅವನು ಈ ಗ್ರಂಥದ ವಾಸ್ತವ ವಸ್ತು. ವೇದ್ಯಂ ವಾಸ್ತವಂ ಅತ್ರ ವಸ್ತು. ವಾಸ್ತವಂ ವಸ್ತು ಅಂತಂದ್ರೆ ಸತ್ಯವಾದ ವಸ್ತು ಅಂತ ಒಂದರ್ಥ. ವಾಸ್ತವ ವಸ್ತು ಅಂತಂದ್ರೆ ಸತ್ಯವಾದ ವಸ್ತು ಅಂತ ಅರ್ಥ ಮಾಡಿದಾಗ ಕೆಲವರು ಅನ್ಕೊಳ್ತಾರೆ, ಹಾಗಾದ್ರೆ ಭಗವಂತ ಅವನು ಮಾತ್ರ ಸತ್ಯ, ಉಳಿದದ್ದೆಲ್ಲ ಮಿಥ್ಯ. ಯಾಕೆಂದ್ರೆ ಇಲ್ಲಿ ವಾಸ್ತವಂ ವಸ್ತು ಅಂತ ಹೇಳಿದ್ದಾರೆ. ಅವನು ಮಾತ್ರ ವೇದ್ಯ, ಅವನು ಈ ಗ್ರಂಥದಿಂದ ಪ್ರತಿಪಾದ್ಯ, ಉಳಿದದ್ದೆಲ್ಲವೂ ಕೂಡ ವಾಸ್ತವ ಅಲ್ಲ ಅಂತ ಹೀಗೆ ತಪ್ಪು ಕಲ್ಪನೆಯನ್ನ ಮಾಡ್ಕೊಳ್ತಕ್ಕಂಥವರಿದ್ದಾರೆ. ಆದರೆ ವಾಸ್ತವ ಅಂತನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು ಅಂತನ್ನೋದಕ್ಕೆ ವ್ಯಾಖ್ಯಾನದಲ್ಲಿ ಬಿಡಿಸ್ತಾ ಹೇಳ್ತಾರೆ. ನಿತ್ಯ ಸಂಹಿತ ಅಂತ ಒಂದು ಗ್ರಂಥ. ಆ ನಿತ್ಯ ಸಂಹಿತ ಅಂತ ಅನ್ನೋದು ವಾಸ್ತವ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅನ್ನೋದನ್ನ ಬಿಡಿಸ್ತಾ ನಿರ್ದೋಷ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮ ಅಂತ ಅರ್ಥವನ್ನ ಮಾಡ್ತಾ ಇದ್ದಾರೆ. ವಾಸ್ತವ ವಸ್ತು ಅಂತಂದ್ರೆ ಇಲ್ಲಿ ವಾಸ್ತವ ವಾಸ್ತವ ಅನ್ನೋ ಶಬ್ದಕ್ಕೆ ನಿರ್ದುಷ್ಟ ಗುಣ ಪರಿಪೂರ್ಣ ಅಂತ ಅರ್ಥ. ಹಾಗಾದ್ರೆ ಕೆಲವರು ಈ ಗ್ರಂಥ ಭಗವಂತ ಮತ್ತು ಜೀವ ಇಬ್ಬರಿಗೂ ಕೂಡ ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ ಅಜ್ಞಾನಿಗಳು. ಪಾರಮಾರ್ಥಿಕವಾದ ವಸ್ತು ಅಂದ್ರೆ ವಾಸ್ತವ ವಸ್ತು ಅಂತಂದ್ರೆ ಭಗವಂತ, ಅವನು ಪಾರಮಾರ್ಥಿಕ, ಉಳಿದದ್ದೆಲ್ಲವೂ ಕೂಡ ಅಪಾರಮಾರ್ಥಿಕವಾದದ್ದು, ಮಿಥ್ಯಾಭೂತವಾದದ್ದು. ಆ ಪಾರಮಾರ್ಥಿಕವಾದ ವಸ್ತು ಪರಬ್ರಹ್ಮ ಏನಿದ್ದಾನೆ ಅವನ ಅಂಶಗಳೇ ಜೀವಿಗಳು ಮತ್ತು ಜಡ, ಇವೆಲ್ಲ ಮಾಯಾ ವಸ್ತುಗಳು. ಅದರಿಂದ ಜೀವ ಮತ್ತು ಬ್ರಹ್ಮನ ಅಂಶ ಅನ್ನೋದೇ ಭಾಗವತ ಪ್ರತಿಪಾದ್ಯ ವಿಷಯ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಈ ಬ್ರಹ್ಮ ಜೀವನ ಅಂಶ, ಜೀವನೇ ಬ್ರಹ್ಮನ ಅಂಶ ಅಂತಂದ್ರೆ ಜೀವ ಬ್ರಹ್ಮನ ಐಕ್ಯವನ್ನ ಹೇಳ್ತಾ ಇದೆ ಅಂತ ಹೀಗೆಲ್ಲ ಅರ್ಥ ಮಾಡಿದ್ದಾರೆ. ಅದು ಪ್ರಮಾಣ ವಿರುದ್ಧ ಅಂತ ಗೊತ್ತಾಯ್ತು. ಯಾಕೆಂದ್ರೆ ನಿತ್ಯ ಸಂಹಿತ ಅನ್ನೋ ಗ್ರಂಥ ವಾಸ್ತವ ವಸ್ತು ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹೇಳ್ತಾ ನಿರ್ದುಷ್ಟ ಗುಣ ಪರಿಪೂರ್ಣನಾದ ಭಗವಂತ ಅಂತ ಅರ್ಥ ಮಾಡಿದೆ. ಹಾಗಾಗಿ ಈ ಗ್ರಂಥದಲ್ಲಿ ಪ್ರತಿಪಾದ್ಯವಾಗಿರ್ತಕ್ಕಂತಹ ವಸ್ತು ಅಂದ್ರೆ ಅದು ನಿರ್ದುಷ್ಟ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತ ಅಂತ ಅರ್ಥ. ಅಂತಹ ಭಗವಂತನ ಬಗ್ಗೆ ನಾವು ಈ ಗ್ರಂಥದಲ್ಲಿ ವರ್ಣನೆ ಮಾಡ್ತಾ ಇದ್ದೇವೆ. ಇದು ಶಿವದಂ, ಮಂಗಳವನ್ನ ಉಂಟು ಮಾಡ್ತಕ್ಕಂಥದ್ದು. ತಾಪತ್ರಯೋನ್ಮೂಲನಂ, ಅಪೇಕ್ಷೆ ಇದೆಯೋ, ಯಾರಿಗೆ ತಾಪತ್ರಯಗಳನ್ನ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋ ಇಚ್ಛೆ ಇದೆಯೋ ಅವರು ತಿಳಿಸ್ತಾ ಇದ್ದಾರೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಎಂಬುದಾಗಿ. ಮಹಾಮುನಿಗಳು ಅಂದ್ರೆ ಮುನಿಗಳಲ್ಲೇ ಶ್ರೇಷ್ಠರಾಗಿರ್ತಕ್ಕಂತಹ ಮುನಿಗಳು ಮಹಾಮುನಿಗಳು. ವೇದವ್ಯಾಸ ದೇವರು ತಮ್ಮನ್ನ ಮಹಾಮುನಿಗಳು ಅಂತ ಹೇಳ್ಕೊಳ್ತಾ ಇದ್ದಾರೆ. ಮಹಾಮುನಿಗಳು ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ವೇದವ್ಯಾಸ ದೇವರಿಂದ ರಚಿತವಾದ ಈ ಶ್ರೀಮದ್ ಭಾಗವತ, ಇದನ್ನ ಭಾಗವತಕ್ಕೆ ಅವರೇ ಹೆಸರನ್ನ ಕೊಡ್ತಾ ಇದ್ದಾರೆ. ಇದು ಶ್ರೀಮದ್ ಭಾಗವತ ಅಂತ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ನಾವು ವ್ಯವಹಾರ ಮಾಡುವಾಗ ಶ್ರೀಮದ್ ಭಾಗವತ ಎಂಬುದಾಗಿ ಹೇಳಬೇಕು. ಇದು ವೇದವ್ಯಾಸ ದೇವರೇ ಕೊಟ್ಟ ಹೆಸರು. ಈ ಗ್ರಂಥಕ್ಕೆ ಶ್ರೀಮದ್ ಭಾಗವತ ಅಂತ ವೇದವ್ಯಾಸ ದೇವರು ನಾಮಕರಣ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಭಾಗವತ ಅಂತಂದ್ರೆ ಭಗವಂತನಿಗೆ ಸಂಬಂಧಪಟ್ಟಿದ್ದು. ಭಗವತಸ್ಯ ಅಯಂ. ಇದು ಶ್ರೀಮದ್ ಭಾಗವತ ಅಂತಂದ್ರೆ ಶ್ರೀಮಂತವಾದ ಭಾಗವತ ಅಂತ ಅರ್ಥ. ಶ್ರೀಮಂತ ಅಂತಂದ್ರೆ ಯಾವುದರಲ್ಲಿ ಶ್ರೀಮಂತಿಕೆ ಅಂದ್ರೆ ಜ್ಞಾನದಲ್ಲಿ ಶ್ರೀಮಂತ, ಶಾಸ್ತ್ರದ ಭಾಗವತ. ಆದ್ದರಿಂದ
ಆಚಾರ್ಯ ಕಟ್ ಆಗ್ತಾ ಇದೆ. ಅದರಿಂದ ಬಿಡುಗಡೆ ಕೇಳಿಸ್ತಾ ಇಲ್ವಾ ಯಾರಿಗೂ? ಯಾರಿಗೂ ಸರಿಯಾಗಿ ಕೇಳಿಸ್ತಾ ಇಲ್ವಾ? ಬ್ರೇಕ್ ಆಗ್ತಾ ಇದೆ ಒಳಗಡೆ. ಬೇಕಾಗತ್ತೆ ಆಚಾರ್ಯ. ಶ್ರೀಮಂತವಾದ ಶ್ರೀಮಂತ ಗ್ರಂಥ ಅಂತ ಹೇಳಿದ್ರಿ. ಎಲ್ಲ ಮೀಟ್ ಮಾಡ್ಬೇಕು ಆಚಾರ್ಯ ಎಲ್ಲರೂ. ಸ್ವಲ್ಪ ಬಂದಿರೋ ಮೀಟ್ ಮಾಡಲ್ಲ ಅಂತ. ಎಲ್ಲಾರು ಮ್ಯೂಟ್ ಮಾಡಿ ಸರಿ ಆಗ್ಬೋದು. ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಆಚಾರ್ಯ? ವಸ್ತು ಶಿವನಂ ತಾಪತ್ರಯೋನ್ಮೂಲನಂ ಅಂತ ಹೇಳಿ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಎಂಬುದಾಗಿ ಈ ಭಾಗವತದ ಗ್ರಂಥದ ಕರ್ತೃಗಳಾಗಿರ್ತಕ್ಕಂಥವರು ಮಹಾಮುನಿಗಳಾದ ವೇದವ್ಯಾಸ ದೇವರು ಅಂತ ತಮ್ಮ ಹೆಸರನ್ನ ತಾವು ಹೇಳಿಕೊಳ್ತಾ, ಶ್ರೀಮದ್ ಭಾಗವತ ಇದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಭಾಗವತ. ಅಂದ್ರೆ ಭಗವಂತನ ವಿಷಯಗಳು ಇದರಲ್ಲಿ ಸಾಕಷ್ಟು ನಿಮಗೆ ಸಿಗ್ತದೆ. ಅದರ ಬಗ್ಗೆ ಮುಂದೆ ವಿಚಾರ ಮಾಡಿದರೆ ಗೊತ್ತಾಗ್ತದೆ. ಭಾಗವತವೇ ಈ ಭಾಗವತದಲ್ಲಿ ಬರುವ ವಿಷಯದ ಬಗ್ಗೆ ಯಾವ ರೀತಿ ನಾವು ಭಗವಂತನ ವಿಷಯಗಳನ್ನ ಮಹಿಮೆಗಳನ್ನ ಇಲ್ಲಿ ವರ್ಣನೆ ಮಾಡ್ತೇವೆ ಅನ್ನೋ ವಿಷಯವನ್ನ ಭಾಗವತವೇ ಮುಂದೆ ವರ್ಣನೆ ಮಾಡ್ತೇವೆ, ಅವಾಗ ಗೊತ್ತಾಗ್ತದೆ. ಆದ್ರಿಂದ ಇದು ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಭಾಗವತ. ಸಂಸಾರದಿಂದ ಬಿಡುಗಡೆಯನ್ನ ಮಾಡ್ತಕ್ಕಂಥದ್ದು, ಜಯವನ್ನ ತಂದು ಕೊಡ್ತಕ್ಕಂತಹ ಭಾಗವತ. ಅಂತಹ ಶ್ರೀಮದ್ ಭಾಗವತ ಮಹಾಮುನಿ ಮಾಡಿರ್ತಕ್ಕಂತಹ ಈ ಭಾಗವತದಲ್ಲಿ ಬೇರೆ ಅರ್ಥ, ಕಾಮ, ಧರ್ಮ ಮೊದಲಾದ ಪುರುಷಾರ್ಥ ಯಾರು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ, ಅಂದ್ರೆ ಎಲ್ರಿಗೂ ಸರಿಯಾಗಿ ಕೇಳಿಸುತ್ತೆ. ಪಾಠ ಮಾಡುವಾಗ ಈ ತರ ಅನ್ಮ್ಯೂಟ್ ಮಾಡಿಬಿಟ್ರೆ ತೊಂದರೆ ಆಗತ್ತೆ. ಕಿಂವಾ ಪರೈಹಿ ಅಂತ ಇದ್ದಾರೆ. ಅಂದ್ರೆ ಭಗವಂತ ಯಾರು ಭಾಗವತವನ್ನ ಕೇಳಬೇಕು ಎಂಬುದಾಗಿ ಇಚ್ಛೆ ಪಟ್ಟು ಬಂದು ಕುತ್ಕೊಳ್ತಾರೋ, ಭಾಗವತವನ್ನ ಅಧ್ಯಯನ ಮಾಡಬೇಕು ಅಂತ ಯಾರು ಇಚ್ಛೆ ಪಡ್ತಾರೋ ಅವರ ಹೃದಯದಲ್ಲಿ ಬಂದು ಭಗವಂತ ತತ್ಕ್ಷಣದಲ್ಲಿ ಕೂತು ಬಿಡ್ತಾನಂತೆ. ಗುರು ಶುಶ್ರೂಷೆಯನ್ನ ಮಾಡಿ, ಅಂದ್ರೆ ಗುರುಗಳ ಹತ್ರ ಹೋಗಿ ನನಗೆ ಭಾಗವತವನ್ನ ಉಪದೇಶ ಮಾಡ್ರಿ ಅಂತ ಹೇಳಿದ ತಕ್ಷಣದಲ್ಲೇನೆ ಅವರ ಹೃದಯದಲ್ಲಿ ಬಂದು ಭಗವಂತ ಕುತ್ಕೊಳ್ತಾನಂತೆ. ಸ್ವತಃ ತಾನೇ ಹೃದಯದಲ್ಲಿ ಕುತ್ಕೊಳ್ತಾನೆ ಅಂತಂದ್ರೆ ಇದಕ್ಕಿಂತ ಬೇರೆ ಇನ್ನೇನಿದೆ ಅಂತಾರೆ ವೇದವ್ಯಾಸದೇವರು. ಇದು ಬಿಟ್ಟು ಬೇರೆ ಇನ್ನೇನ್ ಬೇಕು ನಿಮಗೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ಯಾವುದು ಬೇಕಾಗಿಲ್ಲ. ಕಿಂವಾ ಪರೈಹಿ, ಬೇರೆ ಇದರಿಂದ ಏನು ಉಪಯೋಗ? ಯಾಕೆಂದ್ರೆ ಈಶ್ವರ ಸದ್ಯ ಹೃದಯವರುದ್ಯತೆ. ಸದ್ಯ ಅಂದ್ರೆ ಕೂಡಲೇ, ಯಾವಾಗ ಇವರು ಭಾಗವತವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತಾರೋ ತತ್ಕ್ಷಣದಲ್ಲಿ ಭಗವಂತ ಅವರ ಹೃದಯದಲ್ಲಿ ಬಂದು ಕುತ್ಕೊಳ್ತಾನೆ ಅಂತ ಅಂದ ಮೇಲೆ ಇದಕ್ಕಿಂತ ಇನ್ನೇನು ಬೇಕು? ಕಿಂವಾಪರೈಹಿ ಈಶ್ವರ ಸದ್ಯ ಹೃದಯವರುದ್ಯತೆ ಅತ್ರ ಕೃತಿಭಿಹಿ ತತ್ ಶುಶ್ರೂಷುಭಿಃ ತತ್ಕ್ಷಣಾತ್. ನಾವು ಶುಶ್ರೂಷೆಗಳಾಗಬೇಕು. ಭಾಗವತವನ್ನ ಕೇಳಬೇಕು, ಅಧ್ಯಯನ ಮಾಡಬೇಕು ಎಂಬ ಅಪೇಕ್ಷೆ ಬಂತು ಅಂದ್ರೆ ಸಾಕು, ನಮ್ಮ ಒಳಗೆ ಬಂದು ಹೃದಯದಲ್ಲಿ ಭಗವಂತ ಬಂದು ನೆಲೆಸ್ತಾನೆ ಅಂತ ಅರ್ಥ.
ಅಂತಹ ಉತ್ತಮವಾದ ಭಾಗವತವನ್ನ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಂತ ಹೇಳಿ ಆ 2ನೇ ಶ್ಲೋಕವನ್ನ ಮುಗಿಸ್ತಾ ಇದ್ದಾರೆ. ಮುಂದೆ 3ನೇ ಶ್ಲೋಕ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ಶುಶ್ರೂಷ ಅನ್ನೋ ಪದ ಹಾ, ಶ್ರೋತೃ ಅಂತನಾ? ಹೌದು. ಶ್ರವಣ ಮಾಡ್ಲಿಕ್ಕೆ ಇಚ್ಛೆ ಪಡ್ತಕ್ಕಂಥವ್ರು ಯಾರಿದ್ದಾರೋ ಅವರು ಅಂತ ಅರ್ಥ. ಶುಶ್ರೂಷಗಳು, ಕೇಳಬೇಕು ಅನ್ನೋ ಅಪೇಕ್ಷೆ ಉಳ್ಳವರು ಅಂತ ಅರ್ಥ. ಮುಂದೆ 3ನೇ ಶ್ಲೋಕದಲ್ಲಿ ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಈ ಭಾಗವತವನ್ನ ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂತಹ ಗ್ರಂಥ ಅಂತ ಹಿಂದೆ ನಾವು ನೋಡಿದ್ವಿ. ವೇದವ್ಯಾಸ ದೇವರು ಭಾಗವತವನ್ನ ರಚನೆ ಮಾಡಿ ಮೊದಲು ತನ್ನ ಮಗ ಶುಕಾಚಾರ್ಯರಿಗೆ ಅದನ್ನ ಉಪದೇಶ ಮಾಡಿದ್ರು. ಶುಕಾಚಾರ್ಯರು ಸಾಕ್ಷಾತ್ ರುದ್ರದೇವರ ಅವತಾರ. ಅಂತಹ ಶುಕಾಚಾರ್ಯರಿಗೆ ಭಾಗವತವನ್ನ ಉಪದೇಶ ಮಾಡಿ ಮುಂದೆ ಅದನ್ನ ಭೂಲೋಕದಲ್ಲಿ ಪ್ರಚಾರವನ್ನ ಮಾಡಿ ಅಂತ ಅವರಿಗೆ ಆಜ್ಞೆಯನ್ನ ಮಾಡಿದರು. ಶುಕಾಚಾರ್ಯರು ಭೂಮಿಯಲ್ಲಿ ಎಲ್ಲ ಕಡೆಯಲ್ಲಿ ಆ ಭಾಗವತವನ್ನ ಸಜ್ಜನರಿಗೆ ತಿಳಿಸ್ತಾ ಪ್ರಚಾರ ಮಾಡ್ತಾ ಬರ್ತಾರೆ. ಹಾಗಾಗಿ ಶುಕ ಅಂತಂದ್ರೆ ಗಿಳಿ ಅಂತ ಅರ್ಥ. ಇವರಿಗೆ ಶುಕ ಅಂತ ಹೆಸರಿಟ್ಟು ಆ ಶುಕಾಚಾರ್ಯರಿಗೆ ಭಾಗವತವನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಶುಕಾಚಾರ್ಯರ ಮೂಲಕವಾಗಿ ಭಾಗವತ ಬಂದಿದೆ. ಇದು ಯಾವ ರೀತಿ ಇದೆ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತ ಪೂರ್ವಕವಾಗಿ ವೇದವ್ಯಾಸ ದೇವರು ಕಾವ್ಯದ ಸೊಬಗನ್ನ ನಮಗೆ ಕೊಡ್ತಾ ವರ್ಣನೆ ಮಾಡ್ತಾ ಇದ್ದಾರೆ. ನಿಗಮ ಕಲ್ಪತರೋಹೋ ಗಲಿತಂ ಫಲಂ ಅಂತ ಹೇಳ್ತಾ ಇದ್ದಾರೆ. ವೇದಗಳ ರಾಶಿ ಏನಿದೆ ಆ ಎಲ್ಲ ವೇದಗಳ ಅರ್ಥವನ್ನ ಭಾಗವತದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ವೇದ ಅಂತನ್ನೋದು ಒಂದು ಕಲ್ಪವೃಕ್ಷ ಅಂತ ಇಟ್ಟುಕೊಂಡ್ರೆ ಕಲ್ಪವೃಕ್ಷದಲ್ಲಿ ಏನು ಸಿಗೋದಿಲ್ಲ ಹೇಳಿ? ಕಲ್ಪವೃಕ್ಷದಲ್ಲಿ ಎಲ್ಲವೂ ಸಿಗತ್ತೆ. ಅಂದ್ರೆ ವೇದದಲ್ಲಿ ಎಲ್ಲವೂ ಇದೆ. ವೇದದಿಂದ ನಾವು ಏನು ಬೇಕಾದರೂ ಪಡ್ಕೊಳ್ಬಹುದು. ಯಾಕೆಂದ್ರೆ ಅದು ಕಲ್ಪವೃಕ್ಷ ಇದ್ದ ಹಾಗೆ ವೇದ. ಅಂತಹ ಕಲ್ಪವೃಕ್ಷದಿಂದ ಒಂದು ಉತ್ತಮವಾದ ಹಣ್ಣು ಅದು ಉದಿರಿ ಬಿತ್ತು ಅಂದ್ರೆ ಎಂಥ ಭಾಗ್ಯ. ಕಲ್ಪವೃಕ್ಷದಲ್ಲಿರ್ತಕ್ಕಂತಹ ಒಳ್ಳೆ ಮಾಗಿದ ರುಚಿಯಾದ ಹಣ್ಣು, ಅಂತ ಹಣ್ಣನ್ನ ಉದುರಿಸಿ ಕೊಟ್ಟಿದ್ದೇನೆ ಅಂತಾರೆ ಈ ಭಾಗವತ. ವೇದ ಎಂಬ ಕಲ್ಪವೃಕ್ಷದಿಂದ ಉದಿರಿ ಕೆಳಗೆ ಬಿದ್ದ ಹಣ್ಣೇ ಶ್ರೀಮದ್ ಭಾಗವತ ಅಂತ ಇದ್ದಾರೆ. ಹಣ್ಣುಗಳಲ್ಲಿ ಒಂದು ಮರದಲ್ಲಿ ಬೇಕಾದಷ್ಟು ಹಣ್ಣುಗಳಿರುತ್ತೆ. ಆ ಹಣ್ಣಿನಲ್ಲಿ ಬಹಳ ರುಚಿಯಾದ ಹಣ್ಣು ಯಾವುದು ಅನ್ನೋದು ನಮಗಿಂತ ಗಿಳಿಗಳಿಗೆ ಗೊತ್ತಾಗತ್ತೆ. ಗಿಳಿಗಳು ರುಚಿಯಾದ ಹಣ್ಣನ್ನ ನೋಡಿ ಆರಿಸಿ ಆ ರುಚಿಯಾದ ಹಣ್ಣಿಗೆ ಬಾಯಿ ಹಾಕ್ತವೆ. ಆ ಗಿಳಿ ಕಚ್ಚಿ ಕೆಳಗೆ ಬಿತ್ತು ಅಂದ್ರೆ ಹಣ್ಣು ಅದು ಮತ್ತಷ್ಟು ರುಚಿಯಾಗಿರುತ್ತೆ. ಮೊದಲೇ ರುಚಿಯಾದ ಹಣ್ಣು ಗಿಳಿ ಕಚ್ಚಿದ ಹಣ್ಣು. ಗಿಳಿ ಕಚ್ಚಿದ ಹಣ್ಣು ಬಹಳ ರುಚಿ. ಯಾವ್ದಾದ್ರು ಮರದಲ್ಲಿ ಗಿಳಿ ಕಚ್ಚಿ ಕೆಳಗೆ ಹಣ್ಣು ಬಿದ್ದರೆ ಅದು ಬಹಳ ರುಚಿಯಾಗಿರುತ್ತೆ ಹಣ್ಣು. ಹಾಗೆ ಇಲ್ಲಿ ಗಿಳಿ ಅಂದ್ರೆ ಶುಕ. ಶುಕಾಚಾರ್ಯರು ಕಚ್ಚಿ ಕೆಳಗೆ ಹಣ್ಣು ಅಂತ ಹೇಳ್ತಾ ಇದ್ದಾರೆ. ಕಲ್ಪತರೋರ್ ಗಲಿತಂ ಫಲಂ, ನಿಗಮ ಎಂಬ ಕಲ್ಪತರುವಿನಿಂದ ಗಲಿತವಾದ ಅಂದ್ರೆ ಕೆಳಗೆ ಉದುರಿದ ಹಣ್ಣು. ಶುಕಮುಖಾದ ಅಮೃತದ್ರವ ಸಂಯುತಂ, ಶುಕಮುಖ ಶುಕಾಚಾರ್ಯರ ಮುಖದಿಂದ ಅಮೃತದ್ರವ ಅಂದ್ರೆ ಆ ಒಂದು ಅಮೃತದ ಸವಿ ಅದು ಸೋರ್ತಾ ಇದೆ. ಅದರಲ್ಲಿ ಅಷ್ಟು ರುಚಿಯಾಗಿದೆ. ಅಂತಹ ಹಣ್ಣು ಅಮೃತದ್ರವದಿಂದ ಸಂಯುತವಾಗಿದೆ. ಅಂತಹ
ಹಣ್ಣು ಈ ಭಾಗವತ ಎಂಬ ಹಣ್ಣು, ಈ ರಸವನ್ನು ನೀವು ಪಾನ ಮಾಡಿ ಅಂತ ಇದ್ದಾರೆ. ಪಿಬತ ಭಾಗವತಂ ರಸಂ, ಭಾಗವತದ ರಸವನ್ನ, ಆ ಹಣ್ಣಿನಲ್ಲಿರುವ ರಸವನ್ನ ನೀವು ಪಾನ ಮಾಡಿ. ಆಲಯಂ ಅಂತ ಹೇಳ್ತಾ ಇದ್ದಾರೆ, ನಿರಂತರವಾಗಿ ಪಾನ ಮಾಡಿ. ಯಾವಾಗ ಭಾಗವತ ಅಧ್ಯಯನ ಮಾಡೋದು? ಯಾವುದೋ ಒಂದು ಸಮಯದಲ್ಲಿ ಅಥವಾ ಯಾವುದೋ ಒಂದು ವಯಸ್ಸಾದ ಮೇಲೆ ನಂತರದಲ್ಲಿ ಭಾಗವತವನ್ನ ಓದಬೇಕು, ಅಥವಾ ಇಷ್ಟು ವಯಸ್ಸಿನವರೆಗೆ ಭಾಗವತವನ್ನ ಓದಬೇಕು ಅಂತ ನಿಯಮ ಇಲ್ಲ. ಆಲಯಂ, ನಿರಂತರವಾಗಿ ನಿಮ್ಮ ಕೊನೆ ಉಸಿರು ಇರುವವರೆಗೆ ಅಂತ ಅರ್ಥ. ಕೊನೆ ಉಸಿರು ಇರುವವರೆಗೂ ಕೂಡ ಭಾಗವತ ಅಧ್ಯಯನ ಮಾಡಲೇಬೇಕು. ಪಿಬತ ಭಾಗವತಂ ರಸಂ ಆಲಯಂ. ಆಲಯಂ ಅಂದ್ರೆ ಹಾಗರ್ಥ, ನಿರಂತರ ಬಿಡದೆ ನೀವು ಈ ಭಾಗವತವನ್ನ ಪಾನ ಮಾಡಿ. ಯಾರು ಅಂದ್ರೆ ಮುಹುಹು ಅಹೋ ರಸಿಕಾಹ ಭಾವುಕಾಹ, ರಸಜ್ಞಾನವುಳ್ಳವರು, ಅಂತಹ ಭಾವುಕರಾದ ಈ ಭೂಮಿಯಲ್ಲಿ ಭಾವುಕರಾದ ರಸಿಕರು ಅಂತಂದ್ರೆ ಬಹಳ ಭಕ್ತಿ ಉಳ್ಳಂತಹ, ಭಗವಂತನಲ್ಲಿ ಅತ್ಯಂತ ಭಕ್ತಿ ಉಳ್ಳಂತಹ ಭಕ್ತರು ಇದ್ದಾರೆ. ಅಂತಹ ಭಕ್ತರಿಗೋಸ್ಕರ ಈ ಭಾಗವತ ಅಂತ ಅರ್ಥ. ಅಂತಹ ಭಕ್ತರಾದ ನೀವು ಮುಹುಹು ಅಂತ ಇದ್ದಾರೆ, ಮತ್ತೆ ಮತ್ತೆ ಪಾನ ಮಾಡಿ. ಯಾಕೆಂದ್ರೆ ಆ ಅಮೃತ ದ್ರವ ಸಂಯುತವಾದ ಹಣ್ಣಿನ ರುಚಿ ಎಷ್ಟು ಸಲ ನೋಡಿದ್ರೂ ಕೂಡ ಸಮಾಧಾನ ಇಲ್ಲ. ಮತ್ತೆ ಮತ್ತೆ ಇನ್ನೂ ಬೇಕು, ಇನ್ನೂ ತಿನ್ನಬೇಕು, ಇನ್ನೂ ಕುಡಿಬೇಕು ಅಂತ ಅನಿಸ್ತಕ್ಕಂಥದ್ದು ಶ್ರೀಮದ್ ಭಾಗವತದ ರಸ. ಹಾಗಾಗಿ ಎಷ್ಟು ಬಾರಿ ಭಾಗವತವನ್ನ ಕೇಳಿದ್ರೂ ಕೂಡ ಸಮಾಧಾನ ಆಗೋದಿಲ್ಲ, ಮತ್ತು ಕೇಳಬೇಕು ಅಂತ ಅನ್ಸತ್ತೆ. ಅಂತದ್ದು ಶ್ರೀಮದ್ ಭಾಗವತ. ಆದ್ರಿಂದ ಹೂ ಅಂತಂದ್ರೆ ಮತ್ತೆ ಮತ್ತೆ ಪಾನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ನೀವು ಈ ಭಾಗವತವನ್ನ ಕೇಳ್ತಾ ಇರ್ಬೇಕು. ಇದು ನಿಮಗೆ ಎಲ್ಲ ಪುರುಷಾರ್ಥಗಳನ್ನು ಕೂಡ ಕೊಡ್ತಕ್ಕಂಥದ್ದು. ಆದ್ದರಿಂದ ಇಂತಹ ಭಾಗವತವನ್ನು ನೀವು ಮತ್ತೆ ಮತ್ತೆ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ಈ ಶ್ಲೋಕಕ್ಕೆ ತಾತ್ಪರ್ಯವನ್ನು ಬರೆಯುವಾಗ ಒಂದು ವಿಶೇಷವಾದ ಅರ್ಥವನ್ನ ಬರಿತಾ ಇದ್ದಾರೆ. ಇವರು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ಭಾಗವತದ್ದೇನು ವಿಶೇಷ ಅಂತನ್ನೋದನ್ನ ತಾವೇ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ವೇದವ್ಯಾಸ ದೇವರು ನಿಗಮ ಕಲ್ಪತರೋಹೋ ಗಲಿತಂ ಫಲಂ ಎಂಬುದಾಗಿ ಹೇಳಿದ್ದಾರೆ. ಇಲ್ಲ ಅಂತನ್ನೋದ್ರಿಂದ ವಿಶೇಷವಾದ ಅರ್ಥವನ್ನ ವೇದವ್ಯಾಸ ದೇವರು ಸೂಚನೆ ಮಾಡ್ತಾ ಇದ್ದಾರೆ ನಮಗೆ ಅಂತ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾ. ಏನು ಅಂದ್ರೆ ವೇದ ಅಂತನ್ನೋದು ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷದಿಂದ ಉದುರಿದ ರಸಭರಿತವಾದ ಹಣ್ಣು ಭಾಗವತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಉದುರಿಸಿದವರು ಯಾರು? ಶ್ರೀಮದ್ ಎಂಬುದು ಒಂದು ಹಣ್ಣು ಆ ವೇದ ಎಂಬ ಕಲ್ಪವೃಕ್ಷದಿಂದ ಉದುರಿ ಬಿತ್ತಲ್ಲ, ಅದನ್ನ ಉದುರಿಸಿದವರು ಯಾರು? ಆ ಕಲ್ಪವೃಕ್ಷದಿಂದ ಅದನ್ನ ಉದುರಿಸಿ ಕೆಳಗೆ ಬೆಳೆಸಿದವರು ಯಾರು ಅಂದ್ರೆ, ಕೆಲವರು ಅನ್ಕೊಳ್ಬಹುದು ನಾರದರು ಅಂತ, ಅಥವಾ ಶುಕಾಚಾರ್ಯರು ಅದರಿಂದ ಉದುರಿಸಿದ್ರೋ, ಅಥವಾ ನಾರದ ಮಹರ್ಷಿಗಳು ಉದುರಿಸಿದ್ರೋ ಅಲ್ಲ ಅಂತ ಬ್ರಹ್ಮಾಂಡ ಪುರಾಣದಲ್ಲಿ ಇದ್ದೇ. ಇದನ್ನ ಮಧ್ವಾಚಾರ್ಯರು ಬ್ರಹ್ಮಾಂಡ ಪುರಾಣದಲ್ಲಿರುವುದನ್ನೇ ನಮಗೆ ತಾತ್ಪರ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಮಧ್ವಾಚಾರ್ಯರ ಶೈಲಿನೇ ಹಾಗೆ, ಯಾವುದನ್ನು ಕೂಡ ತಾವು ಸ್ವಂತವಾಗಿ ಹೇಳೋದಿಲ್ಲ. ಅವರು ಹೇಳುವ ಪ್ರತಿಯೊಂದು ಮಾತು ಕೂಡ ಯಾವುದಾದ್ರೂ ಒಂದು ಪುರಾಣದ ವಾಕ್ಯವೋ, ಮಹಾಭಾರತದ್ದೋ, ರಾಮಾಯಣದ್ದೋ, ಪಂಚರಾತ್ರ ಮೂಲ ಯಾವುದಾದ್ರೂ ಒಂದು ಮೂಲದಲ್ಲಿ ತೆಗೆದು ನಮಗೆ ಕೊಡ್ತಾರೆ. ಇದು ಮಧ್ವಾಚಾರ್ಯರ ಶೈಲಿ. ಹಾಗಾಗಿ ಇಲ್ಲಿ ನಿಗಮ ಕಲ್ಪತೋ ಗಲಿತಂ ಫಲಂ ಅನ್ನೋದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ, ಭಾಗವತ ಪುರಾಣದ ಈ ವಾಕ್ಯಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿ ವ್ಯಾಖ್ಯಾನ ಇದೆ ನೋಡಿ. ಅದನ್ನ ನಮಗೆ ಕೋಟ್ ಮಾಡಿ ತೋರಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಏನು ಅಂದ್ರೆ, ಇದನ್ನ ಉದುರಿಸಿದವರು ಸಾಕ್ಷಾತ್ ವೇದವ್ಯಾಸ ದೇವರು, ನಾರದರು ಅಲ್ಲ, ಶುಕಮುನಿಗಳು ಅಲ್ಲ. ವೇದವ್ಯಾಸ ದೇವರು ಬೇರೆ ಬೇರೆ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಅದು ಕೂಡ ವೇದ ಪಕ್ಷದಲ್ಲಿ ಇರ್ತಕ್ಕಂಥ ಫಲಗಳೇ. ವೇದ ಎಂಬ ಕಲ್ಪವೃಕ್ಷದಲ್ಲಿ ಇರತ್ತೆ, ಎಲ್ಲವೂ ಎಲ್ಲಾ ಕಡೆಗೂ ಇರ್ತಕ್ಕಂಥದ್ದು.
ಹಾಗಾಗಿ ಅವರು ಮಾಡಿದ ಎಲ್ಲಾ ಗ್ರಂಥಗಳು ವೇದ ಕಲ್ಪ ವೃಕ್ಷದ ಫಲಗಳೇ. ಆದರೆ ಇದು ಮಾತ್ರ ಅದಕ್ಕಿಂತಲೂ ಸ್ಪೆಷಲ್. ಇಲ್ಲಿ ವೇದ ಎಂಬ ಕಲ್ಪ ವೃಕ್ಷದಲ್ಲಿರುವ ಫಲಗಳ ಪಂಚರಾತ್ರ, ಮೂಲ ರಾಮಾಯಣ ಮೊದಲಾದ ಗ್ರಂಥಗಳಲ್ಲಿ ನಮಗೆ ವೇದವ್ಯಾಸ ದೇವರು ಇದು ವೇದ ಎಂಬ ಕಲ್ಪ ವೃಕ್ಷದಲ್ಲಿ ಹಣ್ಣು ನಮಗೆ ತೋರಿಸಿದ್ರು ಅವೆಲ್ಲ ಗ್ರಂಥಗಳು. ಯಾಕೆಂದ್ರೆ ಪಂಚರಾತ್ರ ಸಾಕ್ಷಾತ್ ನಾರಾಯಣನಿಂದಲೇ ರಚಿತವಾದ ಗ್ರಂಥ. ಮೂಲ ರಾಮಾಯಣ ಸಾಕ್ಷಾತ್ ಹಯಗ್ರೀವ ರೂಪಿಯಾದ ಭಗವಂತನಿಂದ ರಚಿತವಾದ ಗ್ರಂಥ. ಹಾಗೆ ವೇದವ್ಯಾಸ ದೇವರು ಮಾಡಿರ್ತಕ್ಕಂತಹ ಬೇರೆ ಬೇರೆ ಗ್ರಂಥಗಳು, ಮಹಾಭಾರತ, ಬ್ರಹ್ಮಸೂತ್ರಗಳು, ಹೀಗೆ ಎಲ್ಲವೂ ಕೂಡ ವೇದವ್ಯಾಸ ದೇವರು ಸ್ವತಃ ಭಗವಂತನ ರೂಪ, ಅವರೇ ರಚನೆ ಮಾಡಿದ ಗ್ರಂಥಗಳು. ಆ ಎಲ್ಲ ಗ್ರಂಥಗಳಲ್ಲಿ ಇದು ವೇದ ಎಂಬ ಕಲ್ಪವೃಕ್ಷದ ಹಣ್ಣು ನೋಡ್ರಿ ಅಂತ ತೋರಿಸಿದ್ರು. ಆದ್ರೆ ಇದು ಬರೀ ತೋರಿಸಿದ್ದಲ್ಲ, ಇದು ಉದುರಿಸಿದ್ರು. ಬರೀ ತೋರಿಸಿದ್ರು ಇದು ಭಾಗವತ, ಈ ಎಲ್ಲ ಗ್ರಂಥಗಳು ವೇದದ ಫಲ ಅಂತ ತೋರಿಸಿದ್ರು. ಆದ್ರೆ ಭಾಗವತವನ್ನ ವೇದ ಕಲ್ಪ ವೃಕ್ಷದ ಫಲವನ್ನ ಅವರು ತಾವೇ ಉದುರಿಸಿದ್ರಂತೆ. ಉದುರಿಸಿ ಶುಕಾಚಾರ್ಯರ ಕೈಗೆ ಕೊಟ್ಟರು. ಶುಕಾಚಾರ್ಯರ ಕೈಗೆ ಕೊಟ್ಟು ಅಂದ್ರೆ ಉದುರಿದ ಹಣ್ಣು ತಾವೇ ವೇದವ್ಯಾಸ ದೇವರೇ ಅದರಿಂದ ಉದುರಿಸಿ ಭಾಗವತ, ಮಹಾಭಾರತ, ಭಾಗವತ ಮೊದಲಾದ ಗ್ರಂಥಗಳನ್ನ ಅವರು ರಚನೆ ಮಾಡಿ ಶುಕಾಚಾರ್ಯರಿಗೆ ಕೊಟ್ಟರು. ನೋಡಿ, ಶುಕಾಚಾರ್ಯರಿಗೆ ಉಪದೇಶ ಮಾಡಿ ಕೈಗೆ ಕೊಟ್ರಲ್ಲ, ಅದರಿಂದ ಉದುರಿಸಿದರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶುಕಾಚಾರ್ಯರು ಏನ್ ಮಾಡಿದ್ರು, ಅದನ್ನ ಜಗತ್ತಿನಲ್ಲಿ ಪ್ರಚಾರ ಮಾಡಿದ್ರು ಅಂತ ಹೀಗೆ ಬ್ರಹ್ಮಾಂಡ ಪುರಾಣ ನಮಗೆ ತಿಳಿಸ್ತಾ ಇದೆ ಅಂತ ಹೇಳಿ, ಈ ಭಾಗವತದ ಒಂದು ಸ್ಪೆಷಾಲಿಟಿ ಏನು ಅನ್ನೋದನ್ನ ನಮಗೆ ಈ ಉದುರಿದ ಅನ್ನೋ ಒಂದು ಅರ್ಥ, ಗಲಿತಂ ಎಂಬತಕ್ಕಂತಹ ಪದದ ವಿಶೇಷವಾದ ಅರ್ಥವನ್ನು ತಿಳಿಸುವ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ಅಂತಹ ಉತ್ತಮವಾದ ಗ್ರಂಥ, ಗಿಳಿ ಕಚ್ಚಿದ ಹಣ್ಣು ಹೇಗೋ ಹಾಗೆ ರುಚಿಕರವಾದ ಭಾಗವತ, ಅದನ್ನ ಎಲ್ಲ ರಸಿಕರು ಕೂಡ, ಅಂದ್ರೆ ಭಗವದ್ ಭಕ್ತಿ ಉಳ್ಳಂತಹ, ಭಕ್ತಿ ರಸವುಳ್ಳಂತಹ ರಸಿಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಪಾನ ಮಾಡಿ ಮತ್ತೆ ಮತ್ತೆ ಇದನ್ನ ಗ್ರಂಥವನ್ನು ಪಾನ ಮಾಡಿ ಅಂತ ಹೇಳಿ ಆ ಶ್ಲೋಕವನ್ನು ಮುಗಿಸ್ತಾ ಇದ್ದಾರೆ. ಎಲ್ಲ ಪದಗಳಿಗೆ ಅರ್ಥ ಆಯ್ತಾ ನೋಡಿ? ಏನಾದ್ರು ಸಂಶಯ ಇದ್ರೆ ಕೇಳ್ಬೋದು. ಆಚಾರ್ಯ ನಾರಾಯಣನ್ ಇದು ವೇದದೋಡ ಫಲ ಅಂದ್ರೆ ಅದು ಸಾರ, ಅದು ಒಂದು ಒಂದು ಆ ಜಿಸ್ಟ್ ಸಮರಿನ ಕೊಡ್ತಾನೆ ಅರ್ಥವ ಅದು. ಹೌದು ಹೌದು. ಸೊ ಆದ್ರೆ ಹಂಗೆ ತಕೊಂಡ್ರೆ ಉಪನಿಷತ್ತಕ್ಕೂ ಇದಕ್ಕೆ ಹೆಂಗೆ ವ್ಯತ್ಯಾಸ ಬರುತ್ತೆ? ಉಪನಿಷತ್ತು ವೇದದೋಡ ಸಾರ ಕೊಡುತ್ತಾ, ಇದು ವೇದದೋಡ ಸಾರ ಕೊಡ್ತಾ, ಹಂಗಂದ್ರೆ ಎರಡಕ್ಕೆ ಏನ್ ವ್ಯತ್ಯಾಸ ಬರ್ತವೆ? ಉಪನಿಷತ್ತು ವೇದಗಳೇ, ಅದು ವೇದವೇ. ಆ ವೇದಗಳ ಸಾರ ಅಂದ್ರೆ ವೇದಗಳ ಅರ್ಥ ಅಂತ ಇದೆಲ್ಲ. ಉಪನಿಷತ್ತು ಅಪೌರುಷೇಯವಾದ ವೇದಗಳೇ. ವೇದ ಅನ್ನೋ ಶಬ್ದದಿಂದ ಉಪನಿಷತ್ತನ್ನು ತಗೊಳ್ಬೇಕು. ಇಲ್ಲ, ಉಪನಿಷತ್ತು ಸಾರ ಹೇಳುತ್ತೆ, ವೇದ ನೋಡ ಸಾರನೇ ಹೇಳುತ್ತೆ. ಭಾಗವತು ವೇದ ನೋಡ ಸಾರ ಹೇಳುತ್ತೆ. ಅಂದ್ರೆ ಅಲ್ಲಿ ಎಲ್ಲಿ ವ್ಯತ್ಯಾಸ ಬರುತ್ತೆ? ಎರಡು ಹೇಳಕ್ಕೂ ಏನು ಡಿಫರೆನ್ಸ್ ಬರುತ್ತೆ ನಿಮ್ಗೆ? ಈ ಭಾಗವತ ಅಂತ ಅನ್ನೋದು ಆ ಉಪನಿಷತ್ತಿನ ಸಾರವನ್ನು ಹೇಳ್ತದೆ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಉಪನಿಷತ್ತುಗಳೇನಿದೆ, ಆ ಎಲ್ಲ ಉಪನಿಷತ್ತುಗಳ ವೇದಗಳ ಎಲ್ಲಾ ವೇದಗಳ ಸಾರಭೂತವಾಗಿ ಅದರ ಒಂದು ಇದೇನಂತ ಹೇಳ್ತಾರೆ, ಎಲ್ಲಾ ವಿಷಯಗಳು ಬರುವ ಹಾಗೆ ಸಂಕ್ಷಿಪ್ತವಾಗಿ ನಮಗೆ ಅದರ ಅಭಿಪ್ರಾಯವನ್ನು ತಿಳಿಸಿಕೊಡ್ತದೆ ನೇರವಾಗಿ ಅಂತ. ಆಮೇಲೆ ಆಳ ಎಂಬ ಪದಕ್ಕೆ ಬಂದು ಯಾವಾಗಲೂ ಹೇಳಿರಿ ನೀವು. ಇಲ್ಲಿ ಬಂದು ಆಳ ಎಂಬ ಪದಕ್ಕೆ ಬಂದು ಲಿಂಗ ಶರೀರ ಮೋಕ್ಷ ಪರ್ಯಂತಂ ಹಂಗನ ಹಾಕಿದ್ದಾರೆ. ಅದ್ ಹೆಂಗ ಆಳ ಎಂಬ ಶಬ್ದಕ್ಕೆ ಹಂಗ ಕೂಡಿಸ್ತಾರ? ಲಿಂಗ ಶರೀರ ಮೋಕ್ಷ ಲಯ ಅಂದ್ರೆ ಲಯ ಅಂದ್ರೆ ನಾಶ ಅಂತ ಅರ್ಥ. ನಾಶ ಅಂದ್ರೆ ಏನ್ ನಾಶ ಆಗೋದು? ಲಿಂಗ ಶರೀರ ನಾಶ ಆಗೋದು ಅಂತ ಅರ್ಥ. ಲಿಂಗ ಶರೀರ ನಾಶವಾಗೋದು ಅಂದ್ರೆ ಮೋಕ್ಷ ಆಗೋದು ಅಂತ ಅರ್ಥ. ಯಾವಾಗ ಲಿಂಗ ಶರೀರ ಭಂಗ ಆಗತ್ತೋ ಅವಾಗ ಮೋಕ್ಷ ಆಗತ್ತೆ. ಹಾಗಾಗಿ ಆಲಯಂ ಅಂದ್ರೆ ಲಯ ಆಗುವವರೆಗೆ, ಲಿಂಗ ಶರೀರ ನಾಶ ಆಗುವವರೆಗೆ ಅರ್ಥ. ಲಿಂಗ ಶರೀರ ನಾಶವಾಗಿ ಮೋಕ್ಷ ಸಿಗುವವರೆಗೂ ಕೂಡ ಭಾಗವತವನ್ನ ಅಧ್ಯಯನ ಮಾಡ್ತಾನೆ ಇರಿ ಅಂತ ಅಭಿಪ್ರಾಯ.
ಮುಂದೆ ಶ್ಲೋಕ. ನೈಮಿಷೇ ಅನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯಃ ಸತ್ರಂ ಸ್ವರ್ಗಯ ಲೋಕಾಯ ಸಹಸ್ರ ಸಮಾಸತ. ಮುಂದೆ ಭಾಗವತ ಇದು ಎಲ್ಲಿಂದ ಪ್ರಾರಂಭ ಆಯಿತು ನಮಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೈಮಿಷಾರಣ್ಯ ಅಂತ ಒಂದು ದೊಡ್ಡ ಕಾಡು, ನೈಮಿಷೆ ಅನಿಮಿಷ ಕ್ಷೇತ್ರೆ ಅಂತ ಹೇಳ್ತಾ ಇದ್ದಾರೆ. ಅದು ವಾಸ ಮಾಡತಕ್ಕಂತಹ ಒಂದು ಜಾಗ. ಅನಿಮಿಷರು ಅಂದ್ರೆ ದೇವತೆಗಳು ಅಂತ ಅರ್ಥ. ಅನಿಮಿಷ ಕ್ಷೇತ್ರ ಅಂತಂದ್ರೆ ದೇವತೆಗಳು ವಾಸ ಮಾಡುವ ಒಂದು ಕ್ಷೇತ್ರ ನೈಮಿಷ ಅಂತ, ನೈಮಿಷಾರಣ್ಯ. ಈ ನೈಮಿಷಾರಣ್ಯದಲ್ಲಿ ಶೌನಕ ಮೊದಲಾಗಿರ್ತಕ್ಕಂತಹ ಅನೇಕ ಜನ ಋಷಿಮುನಿಗಳು ವಾಸ ಮಾಡಿಕೊಂಡಿರ್ತಾರೆ. ಅವೆಲ್ಲರೂ ಕೂಡ ಯಾವಾಗಲೂ ಧರ್ಮ ಕಾರ್ಯಗಳನ್ನ ಮಾಡ್ತಾ, ಯಜ್ಞ ಯಾಗಗಳನ್ನ ಮಾಡ್ತಾ, ಭಗವಂತನ ಆರಾಧನೆಯನ್ನ ಸದಾ ಕಾಲ ಮಾಡ್ತಾ ಇರ್ತಕ್ಕಂತಹ ಋಷಿಮುನಿಗಳು, ಆ ಎಲ್ಲ ಶೌನಕ ಮೊದಲಾಗಿರ್ತಕ್ಕಂಥ ಋಷಿಮುನಿಗಳು ಅವರೆಲ್ಲ ಸೇರಿ ಒಂದು ಸತ್ರವನ್ನ ಆರಂಭ ಮಾಡಿದ್ರಂತೆ. ಸತ್ರ ಅಂದ್ರೆ ಅದು ಅನೇಕ ದಿವಸಗಳು ಮಾಡುವ ಯಜ್ಞ ಅಂತ ಅರ್ಥ. ಸತ್ರ ಅನ್ನೋ ಶಬ್ದಕ್ಕೆ 1000 ದಿವಸಗಳು ಮಾಡುವ ಯಾಗ ಅಂತ ಒಂದರ್ಥ, ಅಥವಾ 1000 ವರ್ಷಗಳು ಮಾಡುವ ಯಾಗ ಅಂತ ಕೂಡ ಅರ್ಥ ಮಾಡ್ತಾರೆ. ಸತ್ರ ಸಹಸ್ರ ಸಮಂ ಅಂತ, 1000 ವರ್ಷ ಮಾಡಿದ ಒಂದು ಸತ್ರ ಮುಗಿಯುತ್ತೆ. ಅಂಥ ಒಂದು ದೊಡ್ಡ ಸತ್ರವನ್ನ ಆರಂಭ ಮಾಡಿದ್ದಾರೆ ಎಲ್ಲ ಋಷಿಮುನಿಗಳು ಕೂಡ. ಇಲ್ಲಿ ಯಾಗ ಅಂತಂದ್ರೆ ಬರೇ ಅಗ್ನಿಯಲ್ಲಿ ಹಾಕುವ ಆಹುತಿಗಳು ಮಾತ್ರ ಅಲ್ಲ. ಅಗ್ನಿ ಪ್ರತಿಷ್ಠೆ ಮಾಡಿ ಅಗ್ನಿಯಲ್ಲಿ ವೇದ ಮಂತ್ರಗಳಿಂದ ಆಹುತಿಯನ್ನ ಹಾಕೋದಕ್ಕೆ ಯಾಗ ಅಂತ ಇವಾಗ ನಾವು ಕರಿತಾ ಇದ್ದೇವೆ. ಯಾಗ ಅಂದ್ರೆ ಅಷ್ಟೇ ಅಲ್ಲ, ಸತ್ರದಲ್ಲಿ ಏನೇನು ನಡೆಯುತ್ತೆ ಅಂದ್ರೆ ಕರ್ಮಕ್ಕಿಂತ ಮುಖ್ಯವಾಗಿ ಜ್ಞಾನ ಕಾರ್ಯ ನಡೆಯುತ್ತೆ. ಯಾವುದೇ ಒಂದು ಮಾಡುವಾಗಲೂ ಕೂಡ ಕಾರ್ಯವನ್ನು ಮಾಡದೇ ಇದ್ದರೆ ಅದು ಫಲಕಾರಿ ಆಗೋದಿಲ್ಲ. ಇದನ್ನ ಎಲ್ಲ ಶಾಸ್ತ್ರಗಳು ಕೂಡ ಸ್ಪಷ್ಟವಾಗಿ ಹೇಳ್ತದೆ. ಆದ್ರೆ ನಾವು ಈಗಿನ ಕಾಲದಲ್ಲಿ ಅದನ್ನ ಮರೆತು ಬಿಟ್ಟಿದ್ದೇವೆ. ಮನೆಯಲ್ಲಿ ಯಾವುದೋ ಒಂದು ಕರ್ಮ, ಹೋಮ, ಅಥವಾ ಬೇರೆ ಏನೋ ಕಾರ್ಯಕ್ರಮಗಳು, ಮದುವೆ, ಮುಂಜಿ, ನಾಮಕರಣ ಮೊದಲಾದ ಸಮಾರಂಭಗಳನ್ನ ಮಾಡ್ತಾ ಇದ್ದೇವೆ ಮನೆಗಳಲ್ಲಿ. ಆದ್ರೆ ಅಲ್ಲಿ ಜ್ಞಾನ ಕಾರ್ಯವೇ ನಡೆಯೋದಿಲ್ಲ. ಈ ಯಾವ ಕರ್ಮಗಳು ಮಾಡುವಾಗ್ಲೂ ಕೂಡ ಅಲ್ಲಿ ಜ್ಞಾನ ಕಾರ್ಯ ನಡಿಬೇಕಂತೆ. ಜ್ಞಾನ ಕಾರ್ಯ ಇಲ್ಲದೆ ಒಂದು ನಾಮಕರಣವನ್ನು ಮಾಡಬಾರದು. ಒಂದು ಸಣ್ಣ ಹೋಮ, ಒಂದು ಸಣ್ಣ ಗಣಪತಿ ಹೋಮ ಅಂತ ಮಾಡಿದ್ರು ಕೂಡ ಅಲ್ಲಿ ಒಂದು ಯಜ್ಞ ಕಾರ್ಯ, ಜ್ಞಾನ ಕಾರ್ಯ ನಡಿಬೇಕು. ಜ್ಞಾನ ಕಾರ್ಯ ಇಲ್ಲದೆ ಕೇವಲ ಕರ್ಮ ಅಂತನ್ನೋದು ಫಲಕಾರಿ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಇಲ್ಲೇ ಮುಂದೆ ಬರುತ್ತೆ. ಇನ್ನು ಸ್ವಲ್ಪ ಶ್ಲೋಕಗಳಾದ ಮೇಲೆ ಹೇಳ್ತಾರೆ. ಹಾಗಾಗಿ ಜ್ಞಾನ ಕಾರ್ಯ ಅನ್ನೋದು ಕಂಪಲ್ಸರಿ ಪ್ರತಿಯೊಂದು ಕಡೆಯಲ್ಲಿಯೂ ನಡಿಲೇಬೇಕು. ಆವಾಗ್ಲೇನೆ ಅದು ಸಾರ್ಥಕವಾಗುವುದು, ಪ್ರತಿಯೊಂದು ಕರ್ಮವೂ ಕೂಡ ಸಾರ್ಥಕವಾಗುವುದು. ಹಾಗಾಗಿ ಎಲ್ಲ ಋಷಿಮುನಿಗಳು ಕೂಡ ಪ್ರತಿ ದಿವಸ ಜ್ಞಾನ ಕಾರ್ಯವನ್ನ ನಡೆಸ್ತಾ ಇದ್ರು. ಯಾಕೆಂದ್ರೆ ಜ್ಞಾನೇನೈವ ಪರಮಪದಂ ಅಂತ ಶಾಸ್ತ್ರ ಹೇಳ್ತದೆ. ತತ್ವಜ್ಞಾನ ಒಂದೇ ಮೋಕ್ಷಕ್ಕೆ ಕಾರಣ, ಅದು ಮಾತ್ರ ನೇರವಾಗಿ ಮೋಕ್ಷಕ್ಕೆ ಕಾರಣ. ಅದು ಮೋಕ್ಷಕ್ಕೆ ಕಾರಣ ಅಲ್ಲ, ನೇರವಾಗಿ ಮೋಕ್ಷಕ್ಕೆ ಕಾರಣ ಅಲ್ಲ. ಕರ್ಮಾಚರಣೆ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತದೆ, ತತ್ವಜ್ಞಾನ ಪಡಿಲಿಕ್ಕೆ ಯೋಗ್ಯತೆ ಬರ್ತದೆ ಅಷ್ಟೇ. ಕರ್ಮಾಚರಣೆ ಮಾಡೋದು ತತ್ವಜ್ಞಾನವನ್ನ ಪಡೆಯುವ ಯೋಗ್ಯತೆ ನಮಗೆ ಬರಲಿ, ತತ್ವಜ್ಞಾನಕ್ಕೆ ಪ್ರತಿಬಂಧಕಗಳಾದ ದೋಷಗಳು, ಪಾಪಗಳು ಪರಿಹಾರವಾಗಲಿ ಅನ್ನೋ ಕಾರಣಕ್ಕೋಸ್ಕರ ಕರ್ಮಾಚರಣೆ. ಮುಗಿದು ಬಿಡುವುದಿಲ್ಲ. ಕರ್ಮ ಮಾಡಿದ ತಕ್ಷಣ ನಮ್ಮ ಪಾಪಗಳು ಪರಿಹಾರವಾಗ್ತದೆ, ತತ್ವಜ್ಞಾನಕ್ಕೆ ಯೋಗ್ಯತೆ ಬರ್ತದೆ. ತತ್ವಜ್ಞಾನ ಬೇಕಾದರೆ ಅಧ್ಯಯನ ಮಾಡಲೇಬೇಕು, ಮಾಡಲೇಬೇಕು. ಆ ಶ್ರವಣ ಮನನ ತತ್ವಜ್ಞಾನ, ಅದರಿಂದಲೇ ಕೇವಲ ಕರ್ಮ
ಇಲ್ಲ. ಆದ್ರಿಂದ ಉತ್ತಮವಾದ ಕರ್ಮದಲ್ಲಿ ನಿರತರಾಗಿರ್ತಕ್ಕಂತಹ ಈ ಎಲ್ಲ ಋಷಿಗಳು ಕೂಡ ಅವರು ಪ್ರತಿ ದಿವಸ ಜ್ಞಾನ ಕಾರ್ಯಗಳನ್ನು ಹಾಗೆ ಜ್ಞಾನ ಕಾರ್ಯವನ್ನು ಮಾಡುವಾಗ ಅಲ್ಲಿಗೆ ಸೂತರು ಬರ್ತಾರೆ. ಸೂತ ಪುರಾಣಿಕರು ಮಹಾ ದೊಡ್ಡ ಜ್ಞಾನಿಗಳು. ಅವರು ಪುರಾಣಿಕರು ಕಟ್ಟಾಗುತ್ತೆ ಆಚಾರ್ಯ. ಅದೇ ಇದೆಯಲ್ಲ ಬಂದ ಅಲ್ಲಿ ತೆಗಿ ನೋಡೋಣ. ಸ್ಲೋ ಇರ್ಬೇಕು ಆಚಾರ್ಯ. ಸ್ಲೋ ಇದೆ, ಹೌದು. ಹೋಗೋದು ಬರೋದು ಮಾಡತ್ತೆ ಇದು ಸಿಗ್ನಲ್. ಊರಲ್ಲೇ ಇದ್ದೀರಾ ಅಂದೆ? ಹೌದೌದು, ಹುಬ್ಬಳ್ಳಿಯಲ್ಲಿ ಇದ್ದೀನಿ ಇವಾಗ. ಇದು ಒಂದೊಂದು ಏರಿಯಾದಲ್ಲಿ ಆತರ ಆಗತ್ತೆ. ಇವಾಗ ಕೇಳಿಸ್ತಾ ಇದೆಯಲ್ಲ? ಇವಾಗ ಕೇಳಿಸ್ತಾ ಇದೆ. ಏನಾಯ್ತು? ಜ್ಞಾನ ಕಾರ್ಯ, ಆ ಜ್ಞಾನ ಕಾರ್ಯವನ್ನ ನಡೆಸ್ತಾ ಇದ್ರು. ಅಲ್ಲಿಗೆ ಸೂತ ಪುರಾಣಿಕರು ಬಂದಿದ್ದಾರೆ. ಸೂತ ಪುರಾಣಿಕರು ಮಹಾಜ್ಞಾನಿಗಳಾದ್ದರಿಂದ ಅವರು ಬಂದಾಗ ಅವರನ್ನ ಅವರ ಯೋಗ್ಯತೆಗೆ ತಕ್ಕಂತೆ ಅವರನ್ನ ಸತ್ಕಾರ ಮಾಡಿದರು, ಉಪಚಾರ ಮಾಡಿದರು. ಉಪಚಾರ ಮಾಡಿ ಅವರನ್ನ ಒಂದು ಎತ್ತರದ ಆಸನದಲ್ಲಿ ಅವರನ್ನ ಕೂಡಿಸ್ತಾರೆ. ಅವರಿಗೆ ಯೋಗ್ಯವಾದ ಒಂದು ಆಸನವನ್ನ ಹಾಕಿ ಅವರನ್ನ ಕೂಡಿಸಿ ಅವರ ಹತ್ತಿರ ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಎಲ್ಲ ಋಷಿಮುನಿಗಳು, ಶೌನಕ ಮೊದಲಾದ ಋಷಿಮುನಿಗಳು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಅದು ಮುಂದೆ ಬರುತ್ತೆ ವಿಷಯ. ಅದಕ್ಕೆಲ್ಲದಕ್ಕೂ ಕೂಡ ಈ ಸೂತ ಪುರಾಣಿಕರು ಉತ್ತರವನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಭಾಗವತ ಆರಂಭವಾಗಿದೆ. ಎಲ್ಲ ಪುರಾಣಗಳು ಕೂಡ ಹೀಗೆ ಆರಂಭವಾದದ್ದು. ಇಲ್ಲಿ ಆ ಸೂತ ಪುರಾಣಿಕರ ಹತ್ತಿರ ಈ ಎಲ್ಲ ಋಷಿಮುನಿಗಳು ಕೂಡ ಭಗವಂತನ ಮಹಿಮೆಯನ್ನ ಹೇಳಿರಿ, ನಾವು ಶ್ರವಣ ಮಾಡ್ತೇವೆ ಅಂತ ಕೇಳ್ತಾ ಇರೋ ಉದ್ದೇಶ ಅದು ತತ್ವಜ್ಞಾನದಿಂದಲೇ ಮೋಕ್ಷ ಅಂತನ್ನೋ ಜ್ಞಾನ ಇವರಿಗೆಲ್ಲ ಇತ್ತು. ಎಲ್ಲಾ ಋಷಿಮುನಿಗಳು ಕೂಡ ಕರ್ಮವನ್ನ ಮಾಡ್ತಕ್ಕಂತಹ ಕರ್ಮಠರಾದ ಪ್ರತಿಯೊಬ್ಬ ಋಷಿಮುನಿಗಳಿಗೂ ಕೂಡ ತತ್ವಜ್ಞಾನದಿಂದಲೇ ಮೋಕ್ಷ ಅಂತನ್ನೋ ಜ್ಞಾನ ಇದ್ದದ್ದರಿಂದ ಆ ತತ್ವಜ್ಞಾನ ಸಂಪಾದನೆಗೋಸ್ಕರ ಯಾರನ್ನ ಬೇಕಾದರೂ ನಾವು ಹಿಡಿದು ಜ್ಞಾನವನ್ನ ಸಂಪಾದನೆ ಮಾಡಬೇಕು ಅನ್ನೋದನ್ನ ಜಗತ್ತಿಗೆ ತಿಳಿಸ್ಲಿಕ್ಕೆ ಸೂತ ಪುರಾಣಿಕರ ಬಂದಾಗ ಅವರ ಹತ್ತಿರ ಈ ಎಲ್ಲ ವಿಷಯಗಳನ್ನ ಕೇಳಿ ತಿಳ್ಕೊಳ್ತಾ ಇದ್ದಾರೆ. ಅಂತಹ ಒಂದು ಕ್ಷೇತ್ರ ಅದು ನೈಮಿಷಾರಣ್ಯ. ನೈಮಿಷೇ ಅನಿಮಿಷ ಕ್ಷೇತ್ರೇ. ಇಲ್ಲಿ ಇನ್ನೂ ಒಂದು ವಿಷಯ ಇದೆ. ಇಲ್ಲಿ ನೈಮಿಷಾರಣ್ಯ ಎಂಬ ಹೆಸರೇನಿದೆ ಅದರ ಬಗ್ಗೆ ವ್ಯಾಖ್ಯಾನದಲ್ಲಿ ಬರಿತಾ ಇದು ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂತಹ ಹೆಸರು ಅಂತ ಹೇಳ್ತಾರೆ. ನಿಮಿಷ ಅಂತ ಒಬ್ಬ ಋಷಿ ಇದ್ದ ಹಿಂದೆ. ಆ ನಿಮಿಷ ಎಂಬತಕ್ಕಂತಹ ಒಬ್ಬ ಋಷಿ ತಪಸ್ಸು ಮಾಡಿದ ಕಾಡು ಇದು. ಆದ್ರಿಂದ ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬಂದಿದೆ. ಇನ್ನೊಂದು ಕಾರಣ, ನಿಮಿಷ ಅಂತನ್ನೋದು ಕೆಲವು ಹಣ್ಣುಗಳು, ಆ ಹೆಸರಿನ ಹಣ್ಣುಗಳು. ಇದು ಋಷಿಮುನಿಗಳಿಗೆ ಯೋಗ್ಯವಾದ ಹಣ್ಣುಗಳು. ಋಷಿಮುನಿಗಳು ತಪಸ್ಸು ಮಾಡುವಾಗ ಸ್ವೀಕಾರ ಮಾಡತಕ್ಕಂತಹ, ಅವರಿಗೆ ತಿನ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಹಣ್ಣುಗಳಿಗೆ ನಿಮಿಷ ಹಣ್ಣು ಅಂತ ಕರೀತಾರೆ. ಅಂತ ನಿಮಿಷ ಎಂಬ ಹಣ್ಣುಗಳು ಬೆಳೀತಕ್ಕಂತಹ ಒಂದು ಕಾಡದು. ಅದು ಹೆಚ್ಚು ಆ ಹಣ್ಣುಗಳು ಅಲ್ಲಿ ಬೆಳೀತಾ ಇತ್ತು, ಅಂತಹ ಒಂದು ಕಾಡು. ಆದ್ರಿಂದಲೂ ಕೂಡ ಇದನ್ನ ನೈಮಿಷಾರಣ್ಯ ಅಂತ ಕರೀತಾರೆ. ಇದು ಒಂದು.
ಇನ್ನೊಂದು ಕಾರಣ ನೋಟ್ ಮಾಡ್ಕೊಳ್ಳಿ. ಇನ್ನೊಂದು ಕಾರಣ, ಹಿಂದೆ ದೇವದಾನವರಿಗೆ ಯುದ್ಧ ಆಯಿತು. ಆ ಸಮಯದಲ್ಲಿ ಭಗವಂತ ಎಲ್ಲ ದಾನವರನ್ನು ಕೂಡ ಒಂದು ನಿಮಿಷ ಮಾತ್ರದಲ್ಲಿ ಸಂಹಾರ ಮಾಡಿದ್ದಾನೆ. ದಾನವರನ್ನೆಲ್ಲರನ್ನೂ ಕೂಡ ಭಗವಂತ ನಿಮಿಷ ಮಾತ್ರದಲ್ಲಿ ಸಂಹಾರ ಮಾಡಿದ ಜಾಗ ಆದ್ರಿಂದ ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬಂತಂತೆ. ಹೀಗೆ ಅನೇಕ ಕಾರಣಗಳನ್ನ ಹೇಳ್ತಾರೆ ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬರ್ಲಿಕ್ಕೆ. ಅಂತಹ ಒಂದು ಕಾಡಿನಲ್ಲಿ ಎಲ್ಲ ಋತ್ವಿಜರು ಸೇರಿ ಸ್ವರ್ಗಕ್ಕೋಸ್ಕರ ಯಾಗವನ್ನ ಮಾಡ್ತಾ ಇದ್ರು ಅಂತ ಇದೆ. ಸತ್ರಂ ಸ್ವರ್ಗಾಯ ಲೋಕಾಯ ಅಂತ, ಸ್ವರ್ಗ ಸಿಗಬೇಕು ಅಂತ ಯಾಗ ಮಾಡ್ತಾ ಇದ್ರು ಅಂತಂದ್ರೆ, ಇಲ್ಲಿ ಸ್ವರ್ಗ ಅಂತಂದ್ರೆ ಅಶಾಶ್ವತವಾದ ಸ್ವರ್ಗಲೋಕವನ್ನ ಹೇಳ್ತಾ ಇಲ್ಲ. ಇಲ್ಲಿ ಸ್ವರ್ಗ ಅಂತನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ. ಯಾವ ಜಾಗಕ್ಕೆ ಹೋದ್ರೆ ಮತ್ತೆ ಹಿಂತಿರುಗಿ ಬರೋದಿಲ್ವೋ ಅದು ನಿಜವಾದ ಸ್ವರ್ಗ. ಈ ಸ್ವರ್ಗ ಲೋಕ ಏನಿದೆ ಇದು ಅಶಾಶ್ವತ. ಅಲ್ಲಿಗೆ ಹೋಗಬೇಕು ಅಂತ ಯಾವ ಋಷಿಮುನಿಗಳು ಕೂಡ ಇಚ್ಛೆ ಪಡೋದಿಲ್ಲ. ಜ್ಞಾನಿಗಳಾದವರು ಯಾರೂ ಕೂಡ ಸ್ವರ್ಗ ಲೋಕವನ್ನ ಅಪೇಕ್ಷೆ ಪಡೋದಿಲ್ಲ. ಅದು ಅಶಾಶ್ವತವಾದ್ರಿಂದ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಿಜವಾದ ಮೋಕ್ಷ ಏನಿದೆ ಆ ಮೋಕ್ಷವನ್ನ ಪಡಿಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾರೆ. ಆ ಮೋಕ್ಷವನ್ನ ಪಡಿಬೇಕಾಗಿದ್ರೆ ಅದು ಜ್ಞಾನದಿಂದಲೇ ಸಾಧ್ಯ, ಕೇವಲ ಕರ್ಮದಿಂದ ಸಾಧ್ಯ ಇಲ್ಲ. ಅದು ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸೂತ ಪುರಾಣಿಕರ ಹತ್ರ ಭಾಗವತವನ್ನ ಕೇಳಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ಭಾಗವತವನ್ನ ನಮಗೆ ಹೇಳಿ ಅಂತ ಅವರು ಕೇಳ್ತಾ ಇರೋದು ಮೋಕ್ಷವನ್ನ ಪಡಿಬೇಕು ಅನ್ನೋದಕ್ಕೋಸ್ಕರ ಹೊರತು ಈ ಅಶಾಶ್ವತವಾದ ಸ್ವರ್ಗಲೋಕವನ್ನ ಪಡಿಲಿಕ್ಕೋಸ್ಕರ ಅಲ್ಲ. ಹಾಗಾಗಿ ಸತ್ರಂ ಸ್ವರ್ಗಾಯ ಲೋಕಾಯ ಅಂತಂದ್ರೆ ಮೋಕ್ಷಕ್ಕೋಸ್ಕರ ಅವರು ಈ ಸತ್ರವನ್ನ ಆರಂಭ ಮಾಡಿದ್ರು. ಆ ಸತ್ರದಲ್ಲಿ ಪ್ರಧಾನವಾದ ಕ್ರಿಯೆ ಅದು ಜ್ಞಾನ ಕಾರ್ಯ, ಅದು ನಡೀತಾ ಇತ್ತು ಅಂತ ಅರ್ಥ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿ ಸಹಸ್ರ ಸಮಂ ಬದಿಯಲ್ಲಿ ಸಹಸ್ರ ಸಮಂ ಸತ್ರಂ ತಗೋಬೇಕಲ್ಲಿ. ಸಹಸ್ರ ಸಮಂ ಅಂದ್ರೆ 1000 ವರ್ಷಗಳು ಅಂತ ಅರ್ಥ. ಸಮಂ ಅನ್ನೋ ಶಬ್ದಕ್ಕೆ ವರ್ಷ ಅಂತನೂ ಅರ್ಥ ಇದೆ, ದಿನ ಅಂತನೂ ಅರ್ಥ ಇದೆ. ಹಾಗಾಗಿ 1000 ವರ್ಷಗಳು ಮಾಡುವ ಯಾಗ ಅಂತನೂ ಅರ್ಥ ಮಾಡ್ತಾರೆ. ಕೆಲವರು 1000 ದಿನಗಳು ಮಾಡುವ ಯಾಗ ಅಂತನೂ ಅರ್ಥ ಮಾಡ್ತಾರೆ. ಆಯ್ತಾಯ್ತು ಸರ್, ಥ್ಯಾಂಕ್ಸ್. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಗಣೇಶ್ ಹರೇ